ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮಗೆ ಎಲ್ಲರಿಗೂ ಒಂದು ವಿಷಯ ಹೇಳಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋದಕ್ಕೂ ಒಂದು ಕಾರಣ ಇದೆ. ಏನು ಅಂದರೆ, ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಗರುಡ ಪುರಾಣ. ಈ ಗರುಡ ಪುರಾಣ ಪುಸ್ತಕವನ್ನು ನಿನ್ನೆ ಅಷ್ಟೇ ಪರಿಚಯ ಮಾಡಿದೆ. ಮೊದಲು ಪರ್ಚೇಸ್ ಮಾಡಿದ್ದು ಭಗವದ್ಗೀತೆ ಪುಸ್ತಕ, ಆನಂತರ ನಾನು ಸಂಪೂರ್ಣ ರಾಮಾಯಣ ಪುಸ್ತಕವನ್ನು ಖರೀದಿ ಮಾಡಿದೆ. ಅದಾದ ನಂತರ ಈಗ ಗರುಡ ಪುರಾಣ ಪುಸ್ತಕವನ್ನು ಖರೀದಿ ಮಾಡಿದ್ದೀನಿ. ಈ ಎಲ್ಲ ಪುಸ್ತಕಗಳನ್ನು ತಗೊಂಡಿರೋದು ನಂದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಹಿಂದೂ ಧರ್ಮದ ಮಹಾನ್ ಗ್ರಂಥವಾದ ಭಗವದ್ಗೀತೆ, ಸಂಪೂರ್ಣ ರಾಮಾಯಣ, ಗರುಡ ಪುರಾಣ ಇಂಥ ಮಹಾನ್ ಗ್ರಂಥದ ಒಂದು ವೇದದ ಪುರಾಣಗಳು ನಮ್ಮ ಮನೆಯಲ್ಲಿರೋದು ನನಗೆ ಅದೃಷ್ಟ ತಂದಿದೆ. ನನಗಿಂತ ಭಾಗ್ಯಶಾಲಿ, ಅದೃಷ್ಟಶಾಲಿ, ಸಿರಿವಂತಳು ಯಾರೂ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಒಂದು ಪುಸ್ತಕಗಳ ಒಂದು ಮೂಲಕ ಅನುಗ್ರಹದಿಂದ ಶ್ರೀಕೃಷ್ಣ, ಶ್ರೀರಾಮ, ಶ್ರೀ ಹನುಮ ನಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಅವರ ಒಂದು ರಕ್ಷಾ ಕವಚ, ಆಶೀರ್ವಾದ, ರಕ್ಷಾ ಕವಚ ನನ್ನ ಮೇಲೆ, ನಮ್ಮ ಕುಟುಂಬದವರ ಮೇಲೆ, ನನ್ನ ಮಕ್ಕಳ ಮೇಲೆ ಸದಾ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಎಲ್ಲ ಪುಸ್ತಕ ತಗೊಳ್ಳೋದಕ್ಕೆ ಒಂದು ಕಾರಣ ಇರುತ್ತೆ. ಇದು ನಮ್ಮ ಮನೆಗೆ ಬರಬೇಕು, ಈ ಒಂದು ಪುಸ್ತಕಗಳ ಮೂಲಕ ನನಗೆ ಜ್ಞಾನ ಕೊಡಬೇಕು ಅನ್ನೋದು ಭಗವಂತನ ಇಚ್ಛೆ ಆಗಿತ್ತು ಅಂತ ಅನಿಸುತ್ತೆ. ನಾನು ಅವರ ಪ್ರೀತಿ ಪಾತ್ರಳಾದ ಮಗಳಾಗಿದ್ದೀನಿ. ಭಗವಂತನ ಪ್ರೀತಿಯ ಪರಿಷ್ಠೆ ನಾನಾಗಿದ್ದೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ಎಲ್ಲ ಪುಸ್ತಕಗಳು ನಮ್ಮ ಮನೆಗೆ ಬಂದಿದೆ. ನನಗೆ ಮಾರ್ಗದರ್ಶನ ಭಗವಂತನ ಮೂಲಕ ಆಗಿದ್ದರಿಂದ ನಾನು ಈ ಎಲ್ಲ ಪುಸ್ತಕಗಳನ್ನು ನಮ್ಮ ಮನೆಗೆ ತೊಗೊಂಡು ಬರೋದಕ್ಕೆ ಸಾಧ್ಯ ಆಯಿತು. ಈ ಒಂದು ಪುಸ್ತಕಗಳಿಂದ ನನಗೆ ಜ್ಞಾನ ಕೊಡಬೇಕು, ಏನೋ ಒಂದು ತಿಳಿಸ್ಬೇಕು ಅಂತ ಭಗವಂತನ ಇಚ್ಛೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಲ್ಲ ಪುಸ್ತಕಗಳು ನಮ್ಮ ಮನೆಗೆ ಬಂದಿವೆ. ಅದೃಷ್ಟವೇ ನಮ್ಮ ಮನೆಗೆ ಬಂದಿದೆ. ಶ್ರೀಕೃಷ್ಣನೇ ನಮ್ಮ ಮನೆಗೆ ಬಂದಿದ್ದಾನೆ, ಶ್ರೀರಾಮನೇ ನಮ್ಮ ಮನೆಗೆ ಬಂದಿದ್ದಾನೆ. ಅವರ ಮೂಲಕ ಶ್ರೀಲಕ್ಷ್ಮಿ, ಭಾಗ್ಯಶ್ರೀ, ಭಾಗ್ಯ, ಭೋಗಗಳು ಎಲ್ಲವೂ ನಮ್ಮ ಮನೆಗೆ ಬಂದಿದೆ. ಸುಖ, ಸಮೃದ್ಧಿ, ಆರೋಗ್ಯ, ಆಯುಷು ಎಲ್ಲವೂ ನಮ್ಮ ಮನೆಗೆ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗರುಡ ಪುರಾಣವನ್ನು ತುಂಬ ಜನ ಓದಬಾರ್ದು, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾರೆ. ಏನೂ ಇಲ್ಲ, ಅದೆಲ್ಲ ತಪ್ಪು ಕಲ್ಪನೆ. ಈ ಗರುಡ ಪುರಾಣವನ್ನು ಓದಬೇಕು. ಅದರಲ್ಲಿ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ ಏನು ಅಂತ. ನಾನು ನಿನ್ನೆ ತೊಗೊಂಡ್ರು ಕೂಡ ಒಂದಿಷ್ಟು ಸ್ಟಾರ್ಟಿಂಗ್ ಪೇಜ್ಗಳನ್ನು ಓದಿದ್ದೀನಿ. ಏನು ಅಂದರೆ, ಅದರಲ್ಲಿ ಓದಿರೋ ಪ್ರಕಾರ ನನಗೆ ತಿಳಿದಿರೋದು ಏನಂದರೆ, ಗರುಡ ಪುರಾಣವನ್ನು ಯಾರು ಓದುತ್ತಾರೆ ಮತ್ತು ಯಾರು ಶ್ರವಣವನ್ನು ಮಾಡ್ತಾರೆ ಅಂದರೆ, ಯಾರು ಕೇಳಿಸ್ಕೊತಾರೆ, ಓದಿದವರಿಗೂ ಕೇಳಿಸಿಕೊಂಡವ್ರಿಗೂ, ಈ ಗರುಡ ಪುರಾಣ ಓದ್ತಾ ಇರ್ತಾರಲ್ಲ ಅದನ್ನು ಕೇಳಿಸಿಕೊಂಡವ್ರಿಗೂ ಕೂಡ ಪುಣ್ಯ ಪ್ರಾಪ್ತಿಯಾಗುತ್ತೆ, ಮುಕ್ತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂತೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಗರುಡ ಪುರಾಣವನ್ನು ನೀವು ಕೂಡ ಮನೆಗೆ ತೊಗೊಂಬಂದು ಭಗವದ್ಗೀತೆ, ರಾಮಾಯಣ, ಈ ಗರುಡ ಪುರಾಣ, ಮಹಾಭಾರತದಂಥ ಗ್ರಂಥಗಳು, ವೇದ ಗ್ರಂಥಗಳನ್ನು, ನಮ್ಮ ಹಿಂದೂ ಧರ್ಮದ ಗ್ರಂಥಗಳನ್ನು ತೊಗೊಂಡು ಬಂದು ನೀವು ಓದೋದ್ರಿಂದ ನಿಮಗೂ ಜ್ಞಾನ ಸಿಗುತ್ತೆ, ಒಳ್ಳೆಯದಾಗುತ್ತೆ. ನಿಮಗೂ ಕೂಡ ಜೀವನದಲ್ಲಿ ಏನೋ ಒಂದು ಒಳ್ಳೆಯದಾಗುತ್ತೆ. ಆಮೇಲೆ ನೀವು ಒಳ್ಳೆ ಮಾರ್ಗದಲ್ಲಿ ನಡೆಯೋದಕ್ಕೆ ಭಗವಂತ ಸಹಾಯ ಮಾಡ್ತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗ್ರಂಥಗಳನ್ನು ನೀವು ಓದಿ ಮತ್ತು ನಿಮ್ಮ ಮಕ್ಕಳಿಗೆ ಓದಿಸಿ, ನಿಮ್ಮ ಮನೆಯಲ್ಲಿ ಆರೋಗ್ಯ, ಸಮೃದ್ಧಿ, ಸುಖ ಎಲ್ಲವೂ ಕೂಡ ಲಭಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಿಂದೂ ಧರ್ಮದ ಗ್ರಂಥಗಳು ನಮ್ಮ ಗ್ರಂಥಗಳು. ನಾವೇ ಅವುಗಳನ್ನು ಓದ್ತಾ ಇದ್ದರೆ ಬೇರೆಯವರು ಯಾರು ಓದ್ತಾರೆ ಹೇಳಿ? ನೀವು ಓದಿ, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಓದಿಸಿ. ಧನ್ಯವಾದಗಳು.